ಕನ್ನಡ ಬರುತ್ತಲ್ಲ ಎಲ್ಲ ನೋಡಿ ಇದಕ್ಕೊಂದು ಫೋಟೋ ತೆಗಿಬಾರ್ದು ಫೋಟೋ ತೆಗಿಬಾರ್ದು ಇದಕ್ಕೊಂದು ಭಿಕ್ಷಾಲಯ ಅಂತ ಹೇಳ್ತಾರೆ. ಮೂರತ್ತು ಭಿಕ್ಷಾಲಯ ಅರ್ಥ ಅಂದರೆ ಬೆಂಕಿ ಇಲ್ಲದೆ ಅನ್ನ ಮಾಡೋದು. ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕೆ ಆಗೋದಿಲ್ಲ. ಅಪ್ಪಣಾತರ ಮಾಡಿಸಿ ತೋರಿಸ್ತಾರೆ. ಅಪ್ಪಣಾತರ ಅಂದರೆ ರಾಘವೇಂದ್ರ ಸ್ವಾಮಿಯವರ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾತರ. ಬೆಂಕಿ ಇಲ್ಲದೆ ನನ್ನ ಹೇಗೆಂದರೆ ಅಪ್ಪಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷೆ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ತೂಗಿ ಹಾಕ್ತಾರೆ. ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಇದರ ಪೂಜೆ ಅಭಿಷೇಕ ಮಾಡಿ, ಈ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪ್ಪಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣಾಚಾರ್ಯ ಜೊತೆಯಲ್ಲೇ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಿಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಯರು ಇಲ್ಲಿ ಬಂದು ಇವನ್ ಟುಡೇ ಒಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಹಣ ಫೋಟೋ ವಿಡಿಯೋ ಮಾಡ್ಕೋಬೇಡಿ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ. ಆ ಬೃಂದಾವನದ ಕ್ಷಣವೇ ಅಪ್ಪಣ್ಣಾಚಾರ್ಯ ಮೂರ್ಛೋ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬಂದ್ಬೇಡ, ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದು ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿ ರಾಯರು ಬೃಂದಾವನ ಒಳಗಿಂದ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾತರಿಗೆ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳಿ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾತರ ಕೂತು ರುಬ್ಬುತ್ತಾ ಇದ್ರ ಯೂಸ್ ಒಳಕಲ್ಲು ರುಬ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಣ್ಣಾತರ ವಂಶಸ್ಥರು ಈಗೂ ಇದ್ದಾರೆ. ಅವರ ಅಷ್ಟೋತ್ತರ ಶತಸೇವಾ ಮುಂಚೆಲ್ಲ ವಾರದಲ್ಲಿ 3 ದಿನ ಅನ್ನದಾನ ಮಾಡ್ತಾರೆ. ನಾಳೆಯಿಂದ ಪ್ರತಿನಿತ್ಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ 1000-2000 ಅನ್ನದಾನ ಆಗತ್ತಿಲ್ಲ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದು ಜನರಲ್ಲಿ ಪಂಚಾಮೃತ ಆಗತ್ತೆ ಕೊಡ್ಬೋದು. ರಿಸಿಪ್ಟ್ ಕೊಡ್ತಾ ಇದ್ರೆ ಅನ್ನದಾನಕ್ಕೆ ಹೋಗಲ್ಲ. ನಿಮ್ಗೆ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರೀ 508 ರೂಪಾಯಿ ಕೊಟ್ಟರೆ ಒಂದಿನ ಅನ್ನದಾನ ಆಗತ್ತೆ. ಅದೇ ನೀವು 1508 ರೂಪಾಯಿ ಕೊಟ್ಟರೆ ಒಂದು ತಿಂಗಳ, ಒಂದು ದಿನ ಅಲ್ಲ 30 ದಿನ ಅನ್ನದಾನ ಮಾಡೋದ್ರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಮಕ್ಕಳ ವಿದ್ಯಾ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಸಹ ಬರ್ಕೋತಾರೆ. ಮತ್ತೆ ದುಡ್ಡೇ ಕೊಡ್ಬೇಕಂತಿಲ್ಲ, ಆನ್ಲೈನ್ ಸಹ ಮಾಡಬೇಕಿಲ್ಲ. 2008 ಕೊಟ್ಟರೆ ಒಂದು ತಿಂಗಳ ಸರ್ವ ಸೇವ್ ಆಗತ್ತೆ. ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಹತ್ತತ್ರ 100% ಒಳಗೆ 70-80% ಖಂಡಿತ ಮುಗಿದೋಗತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಿಮ್ಗೆ ಲಾಸ್ಟ್ ಒಂದೇ ಹೇಳ್ತೇನೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ ನಾನು ಒಪ್ಕೋತಾರೆ, ರಾಯರಿಗೆ ಗೊತ್ತಿಲ್ಲ. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ನ ಬರ್ಕೋತಾರೆ. ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ, ವಿತ್ತಿನ 15 ದಿನ ಬೇಡ 20 ದಿನಕ್ಕೆ ಅದು ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ಪ್ರತಿನಿತ್ಯ ನಿಮ್ಮ ಹತ್ರ ಸಂಕಲ್ಪ ಆಗತ್ತೆ. ಊಟ ಮಾಡಿರ್ತಕ್ಕಂಥ 1000 ಜನ ಭಕ್ತರು ನೆನೆಸ್ತಾರೆ. ಅದೇ ರಾಯರ ಕೊನೆಯವರೆಗೆ ಕಾಪಾಡೋದು. ಈ ಮಂತ್ರಾಕ್ಷತೆ ಕೊಡ್ತಾ ಆಮೇಲೆ ನೆಕ್ಸ್ಟ್ ಗುರು ನಮ್ಗೆ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಮಂತ್ರಾಕ್ಷತೆ ಕೊಡ್ತಾ ಅಥವಾ ದಯವಿಟ್ಟು ಅನ್ನದಾನಕ್ಕೆ ಕೊಡ್ರಿ, ಸಿಟ್ ಕೊಡ್ತಾರೆ.